ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಸಂಧಾನ ಸಭೆಯಲ್ಲಿ ಮಾತನಾಡಿದ ಮೇಲೆ ಪರಶುರಾಮರು ಮಾತನಾಡಿದ್ದರು. ಆಮೇಲೆ ಕಣ್ವ ಋಷಿಗಳು ಮಾತನಾಡುತ್ತಾರೆ. ದುರ್ಯೋಧನ, ನೀನೇ ಬಲಿಷ್ಠ ಅಂತ ತಿಳ್ಕೊಳ್ಬೇಡ, ನಿನಗಂತಲೂ ಬಲಿಷ್ಠರಾದವರು ಲೋಕದಲ್ಲಿ ಇರ್ತಾರೆ. ಬಲವಾನ್ ಅಹಮಿತ್ಯೇಷ ನ ಮಂತವ್ಯಂ ಸಿಯೋಧನ, ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭ. ನಾನೇ ಬಲಾಢ್ಯ ಬಲಿಷ್ಠ ಅಂತ ಅಹಂಕಾರ ಪಟ್ಟುಕೊಳ್ಳಬಾರದು. ನಮಗಿಂತಲೂ ಬಲಿಷ್ಠರಾದವರು ಇರುತ್ತಾರೆ. ಗರುಡನಿಗೆ ಹೇಗೆ ಮಾನಭಂಗ ಆಯಿತು? ಗರುಡ ತಾನೇ ಬಲಿಷ್ಠ, ವಿಷ್ಣುವನ್ನ ತಾನೇ ಹೊರುವವ ಅಂತ ತಿಳ್ಕೊಂಡಿದ್ದ. ಕೊನೆಗೆ ವಿಷ್ಣು ತನ್ನ ಬಲಗೈಯನ್ನು ಗರುಡನ ಮೇಲೆ ಇಟ್ಟಾಗ ಸ್ವಲ್ಪವೂ ಕೂಡ ಅಲುಗಾಡಿಸಲು ಕೂಡ ಸಾಧ್ಯ ಆಗಲಿಲ್ಲ. ಆಗ ತನ್ನ ತಪ್ಪು ಗೊತ್ತಾಯಿತು, ನನಗಿಂತಲೂ ಬಲಿಷ್ಠರಾದವರು ಲೋಕದಲ್ಲಿದ್ದಾರೆ ಅಂತ. ಅಂತಹ ಗರುಡನಿಗಿಂತಲೂ ಮೇಲೆ ಇರುವಂತಹ ವಿಷ್ಣುವೇ ಈ ಕೃಷ್ಣ. ಕೃಷ್ಣನ ಮುಂದೆ ನಿನ್ನ ಆಟ ನಡೆಯದು ಹೀಗೆ ಹೇಳಿದಾಗ ಕರ್ಣನನ್ನು ನೋಡಿ ದುರ್ಯೋಧನ ತಮಾಷೆಯನ್ನು ಮಾಡಿದ. ಈ ಕಣ್ವ ಋಷಿಗಳನ್ನು ಕುರಿತು ತಮಾಷೆ ಮಾಡಿದ. ತೊಡೆಯನ್ನು ತಟ್ಟಿಕೊಂಡು ತಮಾಷೆ ಮಾಡಿದ. ತೊಡೆಯನ್ನು ತಟ್ಟಿಕೊಂಡು ಹೀಗೆ ಹಾಸ್ಯ ಮಾಡಿದಾಗ ಕಣ್ವ ಋಷಿಗಳು ಶಾಪ ಕೊಡುತ್ತಾರೆ. ಯಸ್ಮಾತ್ ಊರುಂ ತಾಡಯಸಿ, ಯಾವ ಕಾರಣದಿಂದ ನೀನು ತೊಡೆಯನ್ನು ತಟ್ಟಿ ತಮಾಷೆ ಮಾಡ್ತಾ ಇದ್ದೀಯೋ ಆ ತೊಡೆಯಿಂದಲೇ ನಿನಗೆ ಮೃತ್ಯು ಬರಲಿ. ಊರೌ ಮೃತ್ಯು ಭವಿಷ್ಯತಿ, ತೊಡೆಯಲ್ಲೇ ಮೃತ್ಯು ಆಗ್ತದೆ ನಿನಗೆ ಅಂತ ಶಾಪ ಕೊಟ್ಟರು. ಕಣ್ವ ಋಷಿಗಳು ಸುಮ್ಮನೆ ಆದರು ಶಾಪ ಕೊಟ್ಟು. ನಾರದರು ಎದ್ದರು. ನಾರದರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಭಗವಂತ ಉಪದೇಶ ಮಾಡಿದ ಕೃಷ್ಣ, ಪರಶುರಾಮರು ಉಪದೇಶ ಮಾಡಿದ್ದರು, ಕಣ್ವರು ಉಪದೇಶ ಮಾಡಿದ್ದರು. ಯಾರ ಉಪದೇಶವೂ ಕೂಡ ಫಲಿಸಲಿಲ್ಲ. ನಾರದರು ಪ್ರಾರಂಭ ಮಾಡಿದರು. ನಾರದರು ಹೇಳ್ತಾರೆ, ದುರ್ಯೋಧನ ಹಠ ಮಾಡಬೇಡ. ಶ್ರೋತವ್ಯಮಪಿ ಪಶ್ಯಾಮಿ ಸುಹೃದಾಂ ಕುರು ನಂದನ. ಯಾರು ಸುಹೃದ್ ಜನರು, ಸಜ್ಜನರು ಅಂತ ಇದ್ದಾರೆ, ಅವರು ಏನು ಹೇಳುತ್ತಾರೆ ಅದನ್ನು ಕೇಳಬೇಕು. ಅವರು ಹೇಳಿದಾಗ ಕೇಳದೆ ಹಠ ಮಾಡಬಾರದು. ನ ಕರ್ತವ್ಯಷ್ಟ ನಿರ್ಬಂಧೋ ಹಿ ಸುದಾರುಣ. ಈ ಒತ್ತಾಯ ಹಠ ಅಂತ ಏನಿದೆ ಅದು ತುಂಬ ದಾರುಣವಾದದ್ದು. ಆದ್ದರಿಂದ ದುರ್ಯೋಧನ, ನನ್ನ ಮಾತನ್ನು ಕೇಳು. ನೀನು ನಿರ್ಬಂಧಶ್ಚಾಪಿ ಮಾನಶ್ಚ ತ್ವಯಾ ತ್ಯಾಜ್ಯೋ ಮಹಾಮತೆ. ಈ ಹಠವನ್ನು ಮತ್ತು ಅಹಂಕಾರವನ್ನು ಬಿಡಬೇಕು. ನಾನೇ ಬಲಿಷ್ಠ ಅಂತ ಅಹಂಕಾರ ಇದೆ ನಿನಗೆ. ಮತ್ತು ಇಷ್ಟೆಲ್ಲ ಸುಹೃದ್ ಜನರು ಏನು ಹೇಳ್ತಾ ಇದ್ದಾರೆ ಅದನ್ನು ಯಾವುದನ್ನು ಕೇಳ್ತಾ ಇಲ್ಲ. ನಿನ್ನದೇ ಹಠ ನಿನಗೆ ಆಗ್ತಾ ಇದೆ. ಆದ್ದರಿಂದ ನೀನು ಹಠವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು. ಈ ವಿಷಯದಲ್ಲಿ ನಿನಗೆ ಒಂದು ಕಥೆಯನ್ನು ಹೇಳ್ತೇನೆ, ಒಂದು ಇತಿಹಾಸ. ಅತ್ರಾಪಿ ಉದಾಹರಂತೀಂ ಇಮಂ ಇತಿಹಾಸಂ ಪುರಾತನಂ.
ಒಂದು ಇತಿಹಾಸ ಇದೆ. ಏನು ಅಂದರೆ, ಈ ಹಠದಿಂದ ಹೇಗೆ ಒಬ್ಬರು ಪರಾಜಯನವನ್ನು ಹೊಂದಿದ್ರು, ಹಠದಿಂದಲೇ ಅವರು ಸೋತು ಹೋದರು. ಇನ್ನೊಬ್ಬರು ಅಹಂಕಾರದಿಂದಲೇ ಸ್ವರ್ಗದಿಂದ ಕೆಳಗೆ ಬಿದ್ದರು. ಈ ವಿಷಯದಲ್ಲಿ ಇತಿಹಾಸವನ್ನು ನಾನು ನಿನಗೆ ಹೇಳುತ್ತೇನೆ. ತುಂಬ ದೊಡ್ಡ ಕಥೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಕತೆ, ನಾರದರು ಹೇಳುವಂತಹ ಕತೆ. ಹಠ ಮಾಡಬಾರದು, ಅಹಂಕಾರ ಮಾಡಬಾರದು. ಹಠ ಮಾಡಿದ್ದರೆ ಏನು ತೊಂದರೆ? ಒಳ್ಳೆಯವರ ಮುಂದೆ ಹಠ ಮಾಡಬಾರದು ಮತ್ತು ಯಾವತ್ತೂ ಅಹಂಕಾರ ಪಡ್ಕೊಳ್ಬಾರದು. ಅಹಂಕಾರ ಪಟ್ಟಿದ್ದರೆ, ಅಹಂಕಾರ ಪಡ್ಕೊಂಡ್ರೆ, ಅಹಂಕಾರದಿಂದ ವರ್ತಿಸಿದರೆ ಪುಣ್ಯನಾಶ. ಇದರ ಉದ್ದೇಶವಾಗಿ ಇದರ ವಿಷಯದಲ್ಲಿ ಬಹಳ ದೊಡ್ಡ ಕಥೆಯನ್ನು ಪ್ರಾರಂಭ ಮಾಡಿದ್ದರು. ನಾರದರು ಹೇಳ್ತಾರೆ, ಹಿಂದೆ ವಿಶ್ವಾಮಿತ್ರರು ಬಹಳ ಚೆನ್ನಾಗಿ ತಪಸ್ಸನ್ನು ಮಾಡ್ತಾ ಇದ್ದರು. ಈ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಇವರ ತಪಸ್ಸು ಹೇಗೆ ನಡೆದಿದೆ ಮತ್ತು ವಿಶ್ವಾಮಿತ್ರರನ್ನು ಚೆನ್ನಾಗಿ ತಿಳಿಬೇಕು ಅಂತ ಯಮಧರ್ಮನಿಗೆ ಮನಸ್ಸಾಯಿತು ಅಂತ. ಮೊದಲೆಲ್ಲ ಋಷಿಯಾಗಿ, ರಾಜರ್ಷಿಯಾಗಿ, ಬ್ರಹ್ಮರ್ಷಿ ಆದಾಗ ಬಹಳ ತಪಸ್ಸನ್ನು ಮಾಡುತ್ತಾ ತಪಸ್ಸಿನಿಂದ ಎಷ್ಟೋ ಬಾರಿ ವಿಮುಖರಾಗಿದ್ದಾರೆ. ಬಹಳ ಅಡ್ಡಿ ಆತಂಕಗಳು ಬಂದಾಗ ಅವರು ತಪಸ್ಸನ್ನು ಬಿಟ್ಟಿದ್ದರು. ಸಿಟ್ಟಿನಿಂದ ಬಿಟ್ಟರು, ಕಾಮದಿಂದ ಬಿಟ್ಟರು. ಈಗಲೂ ಕೂಡ ವಿಶ್ವಾಮಿತ್ರರು ಹೇಗೆ ಅಂತ ಯಮಧರ್ಮ ಪರೀಕ್ಷೆ ಮಾಡಲಿಕ್ಕೆ ಬಂದ ಅಂತ. ಹೇಗೆ ಬಂದ ಅಂದರೆ, ಈ ಸಪ್ತಋಷಿಗಳಲ್ಲಿ ಒಬ್ಬರಾದ ವಸಿಷ್ಠರ ವೇಷವನ್ನು ಧರಿಸಿಕೊಂಡು ಬಂದ. ವಸಿಷ್ಠರಾಗಿ ಬಂದ. ವಿಶ್ವಾಮಿತ್ರರು ನೋಡಿದ್ರು. ಬಂದವರನ್ನು ಸ್ವಾಗತಿಸುವುದು ಸನಾತನವಾದ ಧರ್ಮ. ಸ್ವಾಗತಿಸಿದ್ರು. ಬನ್ನಿ ಅಂತ ಹೇಳಿದರು. ನಿಮಗಾಗಿ ಅಡಿಗೆ ತಯಾರು ಮಾಡುತ್ತೇನೆ ಅಂತ ಅನ್ನವನ್ನೆಲ್ಲ ಸಿದ್ಧ ಮಾಡಿದರು. ಎಷ್ಟು ಹೊತ್ತಾದರೂ ಬಂದಿಲ್ಲ. ಈ ವಸಿಷ್ಠರು ಅರ್ಥಾತ್ ಯಮಧರ್ಮ ಅವರು ಬೇರೆ ಋಷಿಗಳು ಕೊಟ್ಟ ಅನ್ನವನ್ನು ಉಂಡು ಬಿಟ್ಟರು. ಊಟ ಎಲ್ಲ ಮಾಡಿ ಇಲ್ಲಿಗೆ ಬಂದರು. ವಿಶ್ವಾಮಿತ್ರರು ಕಾಯ್ತಾ ಇದ್ದರು. ಬಿಸಿ ಬಿಸಿಯಾದಂತಹ ಅನ್ನ ಪರಮಾನ್ನವನ್ನೆಲ್ಲ ಮಾಡಿದ್ದರು. ಆಗ ಹೇಳುತ್ತಾರೆ ವಸಿಷ್ಠರು, ಭುಕ್ತಮ್ಮೆ ತಿಷ್ಠತಾವತ್, ನನ್ನ ಭೋಜನ ಆಯಿತು, ಸ್ವಲ್ಪ ಸಮಯ ನೀನು ಕಾಯ್ತಾ ಇರು ಅಂತ ಹೇಳಿ ವಸಿಷ್ಠರು ಹೋಗಿಬಿಟ್ರು. ವಿಶ್ವಾಮಿತ್ರರು ತಲೆ ಮೇಲೆ ಹೊತ್ತುಕೊಂಡು ಬಂದಿದ್ದಾರೆ ಅನ್ನ ಭಕ್ಷ್ಯಗಳನ್ನೆಲ್ಲ. ವಿಶ್ವಾಮಿತ್ರರನ್ನ ತಲೆಯ ಮೇಲೆ ಭಕ್ಷ್ಯಗಳನ್ನು ಹೊತ್ತುಕೊಂಡು ಬಂದ ವಿಶ್ವಾಮಿತ್ರರನ್ನು ವಸಿಷ್ಠರು ಹೇಳಿದರು, ಸ್ವಲ್ಪ ಕಾಯ್ತಾ ಇರು ಅಂತ ಹೇಳಿ ಹೊರಟು ಹೋದರು. ವಿಶ್ವಾಮಿತ್ರರು ತಲೆಯಲ್ಲಿ ಇಟ್ಟುಕೊಂಡ ಅನ್ನ ಭಕ್ಷ್ಯಗಳನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ನಿಶ್ಚಲವಾಗಿ ನಿಂತುಕೊಂಡಿದ್ದಾರೆ. ವಾಯುಭಕ್ಷಕರಾಗಿದ್ದಾರೆ. ಬರೀ ಏನು ತಿನ್ನಲಿಕ್ಕಿಲ್ಲ. ವಿಶ್ವಾಮಿತ್ರರು ವಸಿಷ್ಠರಿಗೆ ಕೊಡದೆ ತಿನ್ನುವುದಿಲ್ಲ ಅಂತ. ಮನೆಗೆ ಬಂದ ಅತಿಥಿಗಳು ಅವರು. ಅತಿಥಿಗಳಿಗೆ ಉಣಬಡಿಸದೆ ತಾನು ತಿನ್ನುವ ಹಾಗೆ ಇಲ್ಲ. ನಿಶ್ಚೇಷ್ಟೋ ಮರುತಾಶನಃ, ನಿಶ್ಚೇಷ್ಟರಾಗಿ. ಮರುತಾಶನಃ ಕೇವಲ ಗಾಳಿಯನ್ನು ಸೇವಿಸಿಕೊಂಡು ನಿಂತರು ಅಂತೆ. ಅವರು ನಿಂತಾಗ ಅವರ ಮೇಲೆ ಗೌರವದಿಂದ, ಪ್ರೀತಿಯಿಂದ ಅವರ ಸೇವೆ ಮಾಡಬೇಕು ಅಂತ ವಿಶ್ವಾಮಿತ್ರರ ಶಿಷ್ಯ ಗಾಲವ ಋಷಿಗಳು ಅವರು ಬಂದರಂತೆ. ಚೆನ್ನಾಗಿ ಶುಶ್ರೂಷೆ ಮಾಡಿದ್ದರು. ವಿಶ್ವಾಮಿತ್ರರು ಅನ್ನವನ್ನು ಇಟ್ಟುಕೊಂಡು ನಿಂತಿದ್ದಾರೆ. ಅವರ ಸೇವೆಯನ್ನು, ಶುಶ್ರೂಷೆಯನ್ನು ನಾನು ಮಾಡ್ತೇನೆ ಅಂತ ಚೆನ್ನಾಗಿ ಸೇವೆ ಮಾಡಿದರು. ಎಷ್ಟು ಒಂದೆರಡು ದಿನ ಅಲ್ಲ, ಒಂದೆರಡು ವರ್ಷ ಅಲ್ಲ, ಅಥ ವರ್ಷ ಶತೇ ಪೂರ್ಣೆ, 100 ವರ್ಷ ಪೂರ್ಣ ಆಯಿತು ಅಂತ. ಅಷ್ಟು ಕಾಲ ಹಾಗೆ ನಿಂತಿದ್ದಾರೆ. ಏನು ಛಲ ವಿಶ್ವಾಮಿತ್ರರದ್ದು. ಅವರ ಸೇವೆಯನ್ನು ಗಾಲವ ಋಷಿಗಳು ಮಾಡ್ತಾ ಇದ್ದಾರೆ. 100 ವರ್ಷ ಆಯಿತು.
100 ವರ್ಷ ಆಯಿತು, ಬಂದರು ವಸಿಷ್ಠರು. ಬಂದವರೇ ಬಹಳ ಸಂತೋಷ ಆಯಿತು, ವಿಶ್ವಾಮಿತ್ರರು ಬಹಳ ಛಲದಿಂದ ನಿಂತಿದ್ದಾರೆ ಅಂತ. ಅವರನ್ನು ನೋಡಿದ ಕೂಡಲೇ ವಿಶ್ವಾಮಿತ್ರರು ಕೂಡಲೇ ಅದನ್ನು ಅವರಿಗೆ ಸಮರ್ಪಣೆ ಮಾಡಿದರು. ಮಾತ್ರವಲ್ಲ, ಅದನ್ನು ಅವರು ಸ್ವೀಕಾರ ಮಾಡಿದರು. ಮತ್ತೆ ಬಿಸಿ ಬಿಸಿಯಾದ ಅಡಿಗೆ ಪದಾರ್ಥಗಳನ್ನು ಪಡಿಸಿ ಅವರಿಗೆ ಊಟವನ್ನು ಮಾಡಿಸಿದ್ದರು. ಹೇಳಿದರು, ಭುಕ್ತ್ವ ಪ್ರೀತೋಸ್ಮಿ ವಿಪ್ರೇತಿ. ಬಹಳ ಖುಷಿಯಾಯಿತು. ಹಳೆಯ ಅನ್ನ, ಹೊಸ ಅನ್ನ, ಹಳೆಯ ಭೋಜನ, ಹೊಸ ಭೋಜನ ಎರಡು ಮಾಡಿದೆ. ಬಹಳ ಸಂತೋಷ ಆಯಿತು, ನಾನು ಸಂತೃಪ್ತನಾಗಿದ್ದೇನೆ ಅಂತ ಹೇಳಿ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೋದರು. ಇಷ್ಟು ಹೇಳಿದ್ದೇ ಖುಷಿ. ಅತಿಥಿಗಳು ಬಹಳ ಚೆನ್ನಾಗಿ ಆಯಿತು ಸತ್ಕಾರ ಅಂತ ಹೇಳಿ ಹೋದರೆ ಇಷ್ಟು ಮಾಡಿದ್ದಕ್ಕೆ ಸಾರ್ಥಕ ಅಂತ ಭಾವನೆ ಬರುತ್ತದೆ. ಹಾಗೆಯೇ ವಿಶ್ವಾಮಿತ್ರರಿಗೆ ಆ ಭಾವನೆ ಬಂತು. ವಸಿಷ್ಠರಿಗೆ ಖುಷಿ ಆಯಿತಲ್ಲ, ಸಾಕು. ಕ್ಷತ್ರಭಾವಾದ ಅಪಗತೋ ಬ್ರಾಹ್ಮಣತ್ವಮುಪಾಗತಃ. ಈ ಕ್ಷತ್ರಿಯತ್ವವನ್ನು ತೊರೆದು ಬ್ರಾಹ್ಮಣತ್ವವನ್ನು ಪಡೆದವರು ವಿಶ್ವಾಮಿತ್ರರು. ಅಂತಹ ವಿಶ್ವಾಮಿತ್ರರು ವಸಿಷ್ಠರ ವಚನದಿಂದ ಬಹಳ ಸಂತೋಷಗೊಂಡರು. ಈ ಕಡೆ 100 ವರ್ಷಗಳ ಕಾಲ ಸೇವೆಯನ್ನು ಶುಶ್ರೂಷೆಯನ್ನು ಮಾಡಿದ್ರಲ್ಲ ಗಾಲವ ಋಷಿಗಳು, ಅವರ ಮೇಲೆ ಬಹಳ ಸಂತೋಷ ಆಯಿತು. ನೀನು ಇನ್ನು ನಿನ್ನ ಪಾಡಿಗೆ ಎಲ್ಲಿ ಬೇಕಾದರೆ ಹೋಗಬಹುದು ಅಂತ ಹೇಳಿದರು ಶಿಷ್ಯನಿಗೆ. ಇಷ್ಟು ವರ್ಷ ನನ್ನ ಒಟ್ಟಿಗೆ ನೀನಿದ್ದಿ. ಗುರುಕುಲ ಅಂದರೆ ಹಾಗೆ, ಗುರುಗಳ ಸೇವೆಯನ್ನು ಮಾಡಬೇಕು, ವಿದ್ಯೆ ಪಡಿಬೇಕು ಅಂತ. ಇಷ್ಟು ಶುಶ್ರೂಷೆ ಮಾಡಿದ ಮೇಲೆ ನಿನಗೆ ಎಲ್ಲ ವಿದ್ಯೆ ಬಂತು, ಹೋಗು ಅಂತ ಹೇಳಿದರು. ಯಥೇಚ್ಛಂ ಗಚ್ಚ ಗಾಲವ. ಯಥೇಚ್ಛಂ, ನಿನಗೆ ಮನಸ್ಸು ಬಂದ ಹಾಗೆ, ಇಷ್ಟ ಬಂದ ಹಾಗೆ ಹೋಗಿಬಿಡು, ಎಲ್ಲಿ ಬೇಕಾದರೆ ಹೋಗು ಅಂತ. ಎಲ್ಲ ವಿದ್ಯೆ ನಿನಗೆ ಬರಲಿ ಅಂತ ಹೇಳಿದರು. ಇಷ್ಟು ಹೇಳಿದ ಮೇಲೆ ಗಾಲವರು ಏನು ಮಾಡಬೇಕು, ಸುಮ್ಮನೆ ಹೋಗಬೇಕಿತ್ತು. ಅವರಿಗೆ ಒಂದು ಹಠ, ಹೋಗಲಿಲ್ಲ. ಅವರು ಹೇಳುತ್ತಾರೆ, ದಕ್ಷಿಣಾ ಕಾಹ ಪ್ರಯಚ್ಛಾಮಿ ಭವತೆ ಗುರುಕರ್ಮಣಿ. ನಿಮ್ಮಲ್ಲಿ ಅಧ್ಯಯನ ಮಾಡಿದ್ದೇನೆ, ವಿದ್ಯೆ ಪಡ್ಕೊಂಡಿದ್ದೇನೆ, ನಿಮಗೆ ಗುರುದಕ್ಷಿಣೆ ಏನು ಕೊಡಲಿ ಅಂತ ಕೇಳಿ. ಯಾಕೆ ಅಂದರೆ ದಕ್ಷಿಣಾಭಿಹಿ ಉಪೇತಂ ಹಿ ಕರ್ಮ ಸಿದ್ಧತಿ ಮಾನದಂ. ದಕ್ಷಿಣೆ ಕೊಟ್ಟರೆ ಮಾತ್ರ ಅಧ್ಯಯನ ಮಾಡಿದ್ದು ಸಾರ್ಥಕ ಆಗ್ತದೆ. ಅದು ಅಧ್ಯಯನ ಅಂತ ಅಲ್ಲ, ಯಾವುದೇ ಕರ್ಮ ಆಗಲಿ ದಕ್ಷಿಣೆ ಕೊಡದೇ ಇದ್ದರೆ ಅದು ಪೂರ್ಣ ಆಗೋದೇ ಇಲ್ಲ. ಆದ್ದರಿಂದ ಅವರು ಹೇಳ್ತಾರೆ, ಗುರುದಕ್ಷಿಣೆಯನ್ನು ಕೊಡಬೇಕು, ಏನು ಕೊಡಲಿ ಅಂತ. ದಕ್ಷಿಣೆಯನ್ನು ಯಾರು ಕೊಡ್ತಾರೆ ಅವರು ಮಾತ್ರ ಸ್ವರ್ಗದ ಫಲವನ್ನು ಹೊಂದುತ್ತಾರೆ, ಸ್ವರ್ಗದಲ್ಲಿ ಯಾಗದ ಫಲವನ್ನು ಹೊಂದುತ್ತಾರೆ. ಅದರಿಂದ ಶಾಂತಿಯಾಗ್ತದೆ. ದಕ್ಷಿಣೆಯನ್ನು ಕೊಡುವುದರಿಂದ ಶಾಂತಿಯಾಗ್ತದೆ. ಗುರುದಕ್ಷಿಣೆಯಾಗಿ ಏನು ಕೊಡಬೇಕು ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಪಾಪ 100 ವರ್ಷಗಳ ಕಾಲ ಸೇವೆ ಮಾಡಿದ್ದಾನಲ್ಲ, ತುಂಬ ಬಳಲಿರಬೇಕು, ಏನು ಬೇಡ, ಹೋಗು ಹೋಗು ಅಂತ ಹೇಳಿದ್ರು. ಬಾರಿ ಬಾರಿ ಹೋಗು ಅಂತ ಹೇಳಿದ್ರು. ಇವರು ಬಾರಿ ಬಾರಿ ಕೇಳ್ತಾನೆ ಇದ್ದಾರೆ, ಏನು ಕೊಡಲಿ ಏನು ಕೊಡಲಿ ಅಂತ. ಏಕತಃ ಒಮ್ಮೆ ಸಿಟ್ಟು ಬಂತು ವಿಶ್ವಾಮಿತ್ರರಿಗೆ. ಸಜ್ಜನರು ಒಂದು ಮಾತನ್ನು ಹೇಳಿದ ಕೂಡಲೇ ಅದರ ಮೇಲೆ ಮತ್ತೆ ಒತ್ತಾಯ ಮಾಡಬಾರ್ದು, ಹಠ ಮಾಡಬಾರ್ದು, ಬಿಟ್ಟು ಬಿಡಬೇಕು. ಗಾಲವರು ಅವರು ಹಠ ಬಿಟ್ಟಿಲ್ಲ. ನಿಮಗೆ ದಕ್ಷಿಣ ಕೊಡಲೇಬೇಕು, ಏನು ಕೊಡಲಿ ಏನು ಕೊಡಲಿ ಅಂತ. ವಿಶ್ವಾಮಿತ್ರರಿಗೆ ಸಿಟ್ಟು ಬಂತು. ನಿರ್ಬಂಧತಸ್ತು ಬಹುಶೋ ಗಾಲವಸ್ಯ ತಪಸ್ವಿನಃ ಕಿಂಚಿತ್ ಆಗತ ಸಂರಂಭೋ ವಿಶ್ವಾಮಿತ್ರೋ ಬ್ರವೀತಿ ಇಮಂ. ವಿಶ್ವಾಮಿತ್ರರಿಗೆ ಸ್ವಲ್ಪ ಸಿಟ್ಟು ಬಂತು. ಸಿಟ್ಟಿನಿಂದ ಹೇಳುತ್ತಾರೆ, ಏಕತಃ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಅಷ್ಟೌ ಶತಾನಿ ಮೇ ದೇಹಿ ಗಚ್ಚ ಗಾಲವಮಾಚಿರಂ. ಕೂಡಲೇ ಹೋಗು ಗಾಲವ, ನನಗೆ 800 ಕುದುರೆಗಳು ಬೇಕು, ತೆಗೆದುಕೊಂಡು ಬಾ. ಎಂತಹ ಕುದುರೆಗಳು?
ಪೂರ್ಣ ಚಂದ್ರನಂತೆ ಬಿಳಿಯಾಗಿ ಇರಬೇಕು. ಚಂದ್ರ ಪೂರ್ಣಚಂದ್ರ ಹೇಗೆ ಬಿಳಿಯಾಗಿ ಇರುತ್ತಾನೆ ಹಾಗೆ ಬಿಳಿಯಾಗಿ ಇರಬೇಕು. ಕುದುರೆ ಅದು ಬಿಳಿಯಾಗಿರಬೇಕು, ಆದರೆ ಒಂದು ಕಿವಿ ಅದು ಕಪ್ಪಾಗಿ ಇರಬೇಕು. ಕುದುರೆ ಬಿಳಿದ್ದು ಒಂದು ಕಿವಿ ಮಾತ್ರ ಕಪ್ಪಾಗಿತ್ತು. ಅಂತಹ ಕುದುರೆಗಳು ಒಂದಲ್ಲ ಎರಡಲ್ಲ 800 ಕುದುರೆಗಳು. ಅಷ್ಟೌ ಶತ ನಿಮೇದೇಹಿ, 800 ಕುದುರೆಗಳನ್ನು ಅದು ಗುರುದಕ್ಷಿಣೆಯಾಗಿ ಕೊಡು ಅಂತ ಹೇಳಿದರು. ಪಾಪ ಕಾಡಿನಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರುವ ಗಾಲವರು ರಾಜರ ಬಳಿ ಕೂಡ ಇದ್ದಿಲ್ಲ. ಅವರು ಶುಶ್ರೂಷೆಯನ್ನು ಮಾಡ್ತಾ ಇದ್ದವರು ಎಲ್ಲಿಂದ ಅವರು ತಂದು ಕೊಡಬೇಕು? ಆಗಿನ ಕಾಲ ಹಸುಗಳು, ಕುದುರೆಗಳು, ಆನೆಗಳು ಇವೇ ದೊಡ್ಡ ಸಂಪತ್ತು. ಆ ಸಂಪತ್ತು ಋಷಿಗಳಲ್ಲೆಲ್ಲ ಎಲ್ಲಿ ಬರಬೇಕು? ರಾಜರಲ್ಲಿ ಇರ್ತಿದ್ದು. ಬಹಳ ಚಿಂತೆ ಆಯಿತು. ಹಠಕ್ಕೆ ಬಿದ್ದು ಬಹಳ ಕಷ್ಟಪಟ್ಟುಕೊಂಡೆ ನಾನು. ಏನು ನಿದ್ರೆ ಮಾಡ್ತಾ ಇಲ್ಲ, ಆಹಾರ ಸೇವಿಸಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಗುರುಗಳು ಕೇಳಿದ್ದಾರೆ, ಕೊಡಬೇಕಲ್ವೇ? ಚಿಂತಾ ಶೋಕಪರಾಯಣರಾದರು. ಅವರ ಚರ್ಮ ಅಸ್ಥಿಗಳೆಲ್ಲ ಕಾಣಲಿಕ್ಕೆ ಶುರುವಾಯಿದಂತೆ. ಚರ್ಮ ಸುಕ್ಕುಗಟ್ಟಿತು, ಅಸ್ಥಿಗಳು ದೇಹದಲ್ಲಿ ಕಾಣುತ್ತಾ ಇವೆ, ಮೂಳೆಗಳು ಎಲ್ಲ. ಆಹಾರ ಬಿಟ್ಟು ಬಿಟ್ಟಿದ್ದಾರೆ. ಬಹಳ ವಿಲಾಪವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ನನಗೆ ಹಣ ಬರಬೇಕು? ಇಂತಹ ಕುದುರೆಗಳನ್ನು ಎಲ್ಲಿಂದ ತಂದು ಕೊಡಬೇಕು? ಸಾಮಾನ್ಯ ಕುದುರೆಯನ್ನು ಒಂದು ಕುದುರೆ ಕೊಡಲಿಕ್ಕೆ ಕಷ್ಟ, ಇನ್ನು ಬಿಳಿಯಾದ ಕುದುರೆಗಳು. ಆ ಬಿಳಿಯಾದ ಕುದುರೆಯಲ್ಲಿ ಒಂದು ಕಿವಿ ಮಾತ್ರ ಕಪ್ಪು ಬಣ್ಣದ್ದು, ಅಂಥದ್ದು 800 ಕುದುರೆಗಳು ಎಲ್ಲಿಂದ ತರಬೇಕು? ನನಗೆ ಭೋಜನ ಬೇಡ, ಊಟ ಬೇಡ, ನಿದ್ರೆ ಬೇಡ, ನಾನು ಬದುಕುವುದು ಕೂಡ ಇಲ್ಲ. ಈ ಶರೀರವನ್ನು ದೂರಕ್ಕೆ ಹೋಗಿ ಸಮುದ್ರಕ್ಕೆ ಬಿದ್ದು, ಸಮುದ್ರದಲ್ಲಿ ಬಿದ್ದು ನಾನು ಸಾಯ್ತೇನೆ. ಬದುಕಿದ್ದು ಏನು ಪ್ರಯೋಜನ? ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇದ್ದರೆ ಸಾಯುವುದೇ ಲೇಸು. ಪ್ರತಿಕರ್ತುಂ ಅಶಕ್ತಸ್ಯ ಜೀವಿತಾನ್ ಮರಣಂ ವರಂ. ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗದವನಿಗೆ ಬದುಕುವುದಕ್ಕಿಂತ ಮರಣವೇ ಲೇಸು ಅಂತ. ಪ್ರತಿಕರ್ತುಂ ಅಶಕ್ತಸ್ಯ ಜೀವಿತಾತ್ ಮರಣಂ ವರಂ. ಮಾತ್ರವಲ್ಲ, ಮಿಥ್ಯಾವಚನ ದಗ್ಧಸ್ಯ ಇಷ್ಟಾಪೂರ್ತಂ ಪ್ರಣಶ್ಯತಿ. ನಾನು ಸುಳ್ಳು ಮಾಡಿದರೆ, ಸುಳ್ಳು ಹೇಳಿದರೆ, ಅವರು ಹೇಳಿದ ಹಾಗೆ ನಾನು ಅವರಿಗೆ ತಂದು ಕೊಟ್ಟಿಲ್ಲ ಅಂತಾದರೆ ಇಷ್ಟಾಪೂರ್ತಂ ಪ್ರಣಶ್ಯತಿ, ನನ್ನ ಎಲ್ಲ ಇಷ್ಟಾಪೂರ್ತಗಳು ಎಲ್ಲ ನಾಶವನ್ನು ಹೊಂದುತ್ತದೆ. ಏನು ಇಷ್ಟಾಪೂರ್ತ ಅಂದರೆ? ಇಷ್ಟಾಪೂರ್ತ ಅಂದರೆ 2 ಇದೆ ಇದರಲ್ಲಿ. ಒಂದು ಇಷ್ಟ, ಇನ್ನೊಂದು ಪೂರ್ತ ಅಂತ. ಇಷ್ಟ ಅಂದರೆ ಏನು? ಪೂರ್ತ ಅಂದರೆ ಏನು? ಅಗ್ನಿಹೋತ್ರಂ ತಪಃ ಸತ್ಯಂ ವೇದಾನಾಂ ಚಾನುಪಾಲನಂ ಆತಿಥ್ಯಂ ವೈಶ್ವದೇವಂ ಚ ಪ್ರಾಹು ಇಷ್ಟಮಿತಿ ಸ್ಮೃತಂ. ಇಷ್ಟ ಅಂದರೆ ಏನು ಅಂದರೆ ಯಾವಾಗಲೂ ಅಗ್ನಿಹೋತ್ರ ಮಾಡುತ್ತಾ ಇರುವಂಥದ್ದು, ಅಂದರೆ ಯಾವಾಗಲೂ ಯಜ್ಞ ದೀಕ್ಷಿತನಾಗಿ ಇರುವಂಥದ್ದು, ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡುವಂಥದ್ದು. ಇನ್ನು ತಪಸ್ಸು ಯಾವಾಗಲೂ ಸತ್ಯವನ್ನೇ ಹೇಳುವಂಥದ್ದು. ಆತಿಥ್ಯ, ವೈಶ್ವದೇವ, ಇದೆಲ್ಲವೂ ಕೂಡ ಇಷ್ಟ ಅಂತ ಲೆಕ್ಕ. ಇದಕ್ಕೆ ಒಂದು ಪುಣ್ಯ ಇದೆ. ಈ ಪುಣ್ಯ ಎಲ್ಲ ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪೂರ್ತ ಅಂದರೆ ವಾಪಿ ಕೂಪ ತಟಾಕಾದಿ ದೇವತಾ ಯತನಾನಿ ಚ ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯಭಿಧೀಯತೆ. ಬಾವಿಯನ್ನು ತೋಡಿಸುವುದು, ಬಾವಿಯನ್ನು ತೋಡುವುದು, ಒಂದು ಬಾವಿ ಕೆರೆಯನ್ನು ತೋಡುವುದು, ಅದರಿಂದ ಇಡೀ ಲೋಕದ ಜನರೆಲ್ಲ ಬಂದು ನೀರನ್ನು ಕುಡಿತಾರೆ. ಬಹಳ ಉಪಕಾರ, ಲೋಕೋಪಕಾರ ಕಾರ್ಯ. ಮತ್ತು ಅನ್ನಸತ್ರ, ಅನ್ನದಾನವನ್ನು ಮಾಡುವುದು. ಎಲ್ಲಿ ಅನ್ನದಾನ ನಡೀತಾ ಇದೆ ಅಲ್ಲಿ ಹೋಗಿ ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಕೊಡುವಂಥದ್ದು. ಒಳ್ಳೆಯ ಮನೆಗಳನ್ನೆಲ್ಲ ಕಟ್ಟಿಕೊಡುವಂಥದ್ದು, ಆಶ್ರಯಕ್ಕೆ ಆಶ್ರಯ ಮನೆಯನ್ನು ಕಟ್ಟಿಕೊಡುವಂಥದ್ದು. ಇದೆಲ್ಲ ಪೂರ್ತ ಅಂತ.
ಒಟ್ಟಾರೆಯಾಗಿ ಇಷ್ಟಾಪೂರ್ತ. ಇಷ್ಟೆಲ್ಲ ಮಾಡಿದರೂ ಕೂಡ ಇದೆಲ್ಲ ನಾಶವಾಗ್ತದೆ ಯಾವಾಗ? ಗುರುಗಳು ಹೇಳಿದ ಕೆಲಸ ಮಾಡದೇ ಇದ್ದಾಗ, ಅಂದರೆ ಸತ್ಯಭ್ರಷ್ಟನಾಗದಾಗ, ಸುಳ್ಳು ಹೇಳಿದಾಗ, ಅಥವಾ ಯಾವುದು ಗುರುಗಳು ಹೇಳಿದ್ದಾರೆ ಅದನ್ನು ನಡೆಸಿಕೊಡಲಿಕ್ಕೆ ಆಗದೇ ಇದ್ದಾಗ. ಇಷ್ಟಾಪೂರ್ತಂ ಪ್ರಣಶ್ಯತಿ. ಮತ್ತು ಮಾತ್ರವಲ್ಲ, ಕುತಃ ಕೃತಜ್ಞಸ್ಯ ಯಶಃ. ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ. ಉಪಕಾರವನ್ನು ಮರೆತವ ಅವ ಕೃತಜ್ಞ ಅಂತ ಅರ್ಥ. ಅಶ್ರದ್ಧೇಯ ಕೃತಜ್ಞೋ ಹಿ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಿಗೆ ಇರುವಷ್ಟು ಪಾಪ ಭತೆ ಯಾವನಿಗೂ ಇಲ್ಲ ಅಂತೆ. ಮಾಡಿದ ಉಪಕಾರ. ವಿಶ್ವಾಮಿತ್ರರು ಸಾಮಾನ್ಯವ, ಎಷ್ಟು ವಿದ್ಯೆ ಕಲಿಸಿದ್ದಾರೆ. ಅಂತಹ ಗುರುಗಳು ವಿಶ್ವಾಮಿತ್ರರು. ಅವರಿಗೆ ಅವರು ಮಾಡಿದ ಉಪಕಾರ, ಅದಕ್ಕೆ ಪ್ರತಿಯಾದ ಏನು ಮಾಡಿಲ್ಲ ಅಂತಾರೆ. ಕೃತಜ್ಞನಾಗಿ ಬಿಡುತ್ತೇನೆ ಅಂತ ಗಾಲವರು ಹೇಳುತ್ತಾರೆ. ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತ್ತವೂ ಕೂಡ ಇಲ್ಲ. ಕೃತಜ್ಞ ಯಾವ ವಿಷಯದಲ್ಲಿ ಕೃತಜ್ಞನಾಗ್ತಾನೆ? ಕೃತಜ್ಞ ಅಂತ ಯಾರನ್ನು ಕರೀತಾರೆ? ಭರ್ತೃಪಿಂಡಾಪಹರ್ತಾಚ. ಮನೆಯಲ್ಲಿ ಯಜಮಾನನಿಗೆ ಅಂತ ಅನ್ನವನ್ನು ಇಟ್ಟಿರ್ತಾರೆ, ಅದನ್ನೇ ಅಪಹರಣ ಮಾಡಿದವ ಕೃತಜ್ಞ ಅಂತ ಲೆಕ್ಕ. ಪಿತೃಪಿಂಡಾಪಹಾರಕ. ತಂದೆಗೆ ಅಂತ ಏನೋ ಇಟ್ಟಿರ್ತಾರೆ, ಅದನ್ನು ಹೋಗಿ ಅಪಹರಣ ಮಾಡಿ ತಿಂದುಬಿಡುದು. ಅಥವಾ ತಂದೆ ಗಳಿಸಿ ಸಂಪತ್ತನ್ನು ಇಟ್ಟುಕೊಂಡಿರ್ತಾನೆ, ಮಗ ಆ ತಂದೆಯ ಸಂಪತ್ತನ್ನು ಕಿತ್ತು ತಂದೆಯನ್ನು ಮನೆಯಿಂದ ಓಡಿಸಿ ಬಿಡ್ತಾನೆ. ಇವ ಕೃತಜ್ಞ ಅಂತ. ಯಸ್ಮಾತ್ ಗೃಹೀತ್ವ ವಿದ್ಯಾಂಚ ದಕ್ಷಿಣಾಂ ನ ಪ್ರಯಚ್ಛತಿ. ಬೇಕಾದಷ್ಟು ವಿದ್ಯೆ ಪಡ್ಕೊಳ್ಳೋದು, ಅಥವಾ ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಪೂಜಾದಿಗಳನ್ನು ಮಾಡಿಸುವುದು, ದಕ್ಷಿಣೆ ಕೊಡುವುದೇ ಇಲ್ಲ. ಅವ ಕೃತಜ್ಞ. ಪುತ್ರಾನು ಸ್ತ್ರೀಯಂಚ ಯೋ ದ್ವೇಷ್ಟಿ. ಮಕ್ಕಳನ್ನು ಸ್ತ್ರೀಯರನ್ನು ದ್ವೇಷದಿಂದ ನೋಡುವವ ಅಥವಾ ಕೊಲ್ಲುವವ ಕೃತಜ್ಞ. ವರ್ಣಾಶ್ರಮವನ್ನು ಯಾರು ದೂರುತ್ತಾರೆ ಅವ ಕೃತಜ್ಞ. ಅಥವಾ ಮಾಡಿದ ಕಾರ್ಯವನ್ನು ಯಾರು ಸ್ಮರಿಸಿಕೊಳ್ಳುವುದಿಲ್ವ ಅವ ಕೃತಜ್ಞ. ಇಂತಹ ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತ್ತ ಕೂಡ ಇಲ್ಲ. ಮಹಾಪಾತಕ ಅಂತ ಇದೆ. ಬ್ರಹ್ಮಹತ್ಯೆ, ಸುರಾಪಾನ ಮತ್ತು ಕಳ್ಳತನ ಮಾಡುವುದು, ಗುರು ಪತ್ನಿಯರ ಸಂಘ ಮಾಡುವುದು, ಮತ್ತು ಈ ನಾಲ್ಕನ್ನು ಯಾರು ಮಾಡ್ತಾರೆ ಅವರ ಸಂಘ ಮಾಡೋದು, ಇದು 5ನೇ ಪಾತಕ. ಇಂತಹ ಪಾತಕ ಮಾಡುವವನಿಗೂ ಕೂಡ ಪ್ರಾಯಶ್ಚಿತ್ತ ಅಂತ ಇದೆ. ಆದರೆ ಈ ಕೃತಜ್ಞನಾದವನಿಗೆ ಕೃತಜ್ಞಸ್ಯ ನಿಷ್ಕೃತಿ ನಾಸ್ತಿ. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬ್ರಹ್ಮಜ್ಞೇತ ಸುರಾಪೇತ ಚೌರೇತ ಗುರುತಲ್ಪಗೆ ನಿಷ್ಕೃತಿ ವಿಹಿತ ಸದ್ಭಿ ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಾದವನಿಗೆ ಪ್ರಾಯಶ್ಚಿತ್ತ ಅಂತ ಇಲ್ಲ. ಆದ್ದರಿಂದ ನಾನು ಕೃತಜ್ಞನಾಗಿದ್ದೇನೆ, ನಾನು ಸಾಯ್ತೇನೆ ಅಂತ ಸಾಯಲಿಕ್ಕೆ ಹೊರಟಾಗ ಆ ಗಾಲವರ ಪ್ರಿಯ ಸ್ನೇಹಿತ ಗರುಡ ಬರ್ತಾನೆ ಅಂತ. ಗರುಡ ಬಂದು ಹೇಳ್ತಾನೆ, ನಾವಿಬ್ಬರು ಬಹಳ ಸ್ನೇಹಿತರು, ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ, ನನ್ನಲ್ಲಿ ಬಹಳ ಸಂಪತ್ತು ಇದೆ, ಅದನ್ನು ನಾನು ನಿನಗೆ ಕೊಡ್ತೇನೆ. ನಾನು ಇದರ ಬಗ್ಗೆ ನನ್ನ ಪ್ರಭುವಾದ ವಿಷ್ಣುವಿನಲ್ಲಿ ಕೂಡ ಮಾತನಾಡಿದ್ದೇನೆ. ಆದ್ದರಿಂದ ನಿನಗೆ ನಾನು ಸಹಾಯ ಮಾಡ್ತೇನೆ, ನನ್ನ ಒಟ್ಟಿಗೆ ಬಾ. ಸ್ವಭಾವಾನ್ ಏತು ಗಚ್ಛಾವ ನೈಷ್ಯೇ ತ್ವಾಂ ಯಥೇಚ್ಛಿತಂ. ನನ್ನ ಮೇಲೆ ಕುಳಿತುಕೋ, ನಿನ್ನನ್ನು ಎಲ್ಲಿಗೆ ಬೇಕಾದರೆ ಒಯ್ಯುತ್ತೇನೆ. ನಿನಗೆ ಆ ಕುದುರೆಗಳು ಸಿಗುವ ತನಕ, ನಿನಗೆ ಹಣ ಸಿಗುವ ತನಕ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಬಾ ನನ್ನ ಒಟ್ಟಿಗೆ ಅಂತ. ಗರುಡ ಗಾಲವರನ್ನು ಸಾಯಲಿಕ್ಕೆ ಬಿಟ್ಟಿಲ್ಲ, ಸ್ನೇಹಿತ ಅಂತ ಕರ್ಕೊಂಡು, ನಿನಗೆ ನಾನು ಉಪಕಾರವನ್ನು ಮಾಡುತ್ತೇನೆ, ನಿನ್ನ ಕೆಲಸವನ್ನು ನಾನು ಮಾಡಿಕೊಡ್ತೇನೆ, ಬಾ ನನ್ನೊಟ್ಟಿಗೆ ಅಂತ ಕರೆಕೊಂಡು ಗರುಡ ಹೋದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.